ಕೊಪ್ಪಳಕ್ಕೆ ಕೇಳ್ತದ್ರಿ ಸೌಂಡ್. ಇಂಥಲ್ಲಿ ಬಂದು ಶುರು ಮಾಡಿದೆ ವಿಜ್ಞಾನದ ಬಗ್ಗೆ ಮಾತಾಡೋದಕ್ಕೆ. ಮಹಾಜನಗಳೇ, ಇವತ್ತು ಗುರುಗಳು ನನಗೆ ಕೊಟ್ಟಿರ್ತಕ್ಕಂಥ ಅವಧಿ 1 ಗಂಟೆಗಳ ಕಾಲ ಮಾತಾಡೋದು. ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ. ವಿಜ್ಞಾನ ಅಂದರೆ ಏನು? ನಾವು ತಕ್ಕಂಥ ನೆಲ ಕಂಡಾಗ ಅದರಲ್ಲಿ ತಕ್ಕಂಥ ವಿಷಯಗಳನ್ನು ಅದು ವಿಜ್ಞಾನ ನಮ್ಮ ಕಣ್ಣಿಗೆ ಬೀಳ್ತದೆ. ವಿಜ್ಞಾನದಿಂದ ನಾವು ತಗೊಂಡಾಗ ವಿಜ್ಞಾನವು ನಮ್ಮ ಕಣ್ಣು ಬೀಳ್ತಕ್ಕಂಥ ಸಂದರ್ಭದಲ್ಲಿ ವಿಜ್ಞಾನ ನಮ್ಮ ಕಣ್ಣು ಮುಂದೆ ಸಂದರ್ಭಗಳನ್ನು ನಾವೆಲ್ಲವೂ ಅಂತಕ್ಕಂಥ ಸಂದರ್ಭಗಳಲ್ಲಿ ವಿಜ್ಞಾನ ಬಹಳ ಮುಕ್ತ ಆಗ್ತದೆ ಅಲ್ರಿ. ಏನು ನನ್ನ ಭಾಷಣ ಏನು ತಿಳಿತು ಅಂದ, ಪೂರ 1 ತಾಸಿನಾಗ 1008 ಸಲ ವಿಜ್ಞಾನ ಅಂದನ್ರಿ. ಒಳಗಿಂದ ಏನು ಗೊತ್ತಾಗಲಿಲ್ಲ ಅಂದ. ಅವನು ಇದು ಬ್ಯಾಡ ತಡ್ರಿ, ಇವನ ಬಗ್ಗೆ ಬಿಟ್ಬಿಟ್ರೆ ಅವನು. ನಾನು ಕನ್ನಡ ನಾಡಿನ ಬಗ್ಗೆ ಮಾತಾಡ್ತೀನಿ ಅಂದರು. 20 ನಿಮಿಷ ಟೈಮ್ ಕೊಟ್ಟು ಗುರುಗಳು 10 ನಿಮಿಷ ಮತ್ತೆ ಎಕ್ಸ್ಟ್ರಾ ತಗೋ ಕನ್ನಡ ನಾಡಿನ ಬಗ್ಗೆ. ನಾವು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಮತ್ತೊಂದು ವಿಷಯ ಕನ್ನಡ ನಾಡು. ಕನ್ನಡ ನಾಡು ಬಗ್ಗೆ ನಾವು ಮಾತಾಡಂತ ತಂದಾಗ ಎಷ್ಟು ಜನ ಕನ್ನಡ ನಾಡಿನ ಬಗ್ಗೆ ಮಾಡಿದ್ದಾರೆ. ಕನ್ನಡ ಅಡಿಮಾನ ಸಂದರ್ಭದಲ್ಲಿ ಕೆಂಪುಗಳು ಯಾರ್ಯಾರ್ರಿ ಮೈಕ್ ಸಪ್ ಮಾಡಿರಿ ಸರ್ ದಯವಿಟ್ಟು. ಮೈಕ್ ಚಲೋ ಇದ್ರಿ, ಇಡೀ ಜಗತ್ತಿಗೆ ಕೇಳ್ತದೆ ಮೈಕ್. ಅವನೊಳಗೆ ಚಿಪ್ಪು ಖಾಲಿ ಐತ್ರಿ ಅದು. ಅವ ಹಿಂಗೆ ಕಟ್ ಮಾತಾಡ್ತಿರ್ತಾನೆ. ಇವನು ಬ್ಯಾಂಕ್ನಾಗ ಸಾಲ ತೊಗೊಂಡ್ಬಿಟ್ಟಾನ. ಬ್ಯಾಂಕ್ನವ್ರು ಫೋನ್ ಹಚ್ಚಿದ್ರು, ಅಲ್ರಿ ಸರ್ ಎಲ್ಲಿದ್ದೀರಿ? ಮನೆಯಾಗಿದ್ದೀನಿ ಸರ್. ಅಪ್ಪರ್ಗೆ ಆರಾಮಾಗಿದ್ರಿ? ನೀವು ಬ್ಯಾಂಕ್ನಾಗ ಲೋನ್ ತೊಗೊಂಡಿದ್ರಲ್ಲ? ಹೌದು ಸರ್. ಎಂಥ ಟೈಮಿಗೆ ಕೊಟ್ಟಿರಿ ಪುಣ್ಯಾತ್ಮ, ನೀವು ಒಳ್ಳೆ ಟೈಮಿಗೆ ಕೊಟ್ಟಿರಿ, ರಿಕವರಿ ಮಾಡಿ ಬಂದಿರಿ. ನಾ ಕೊಡ್ತೀನಿ ಸರ್, ಅದೇನು ತೊಂದರೆ ಇಲ್ಲ. ಯಾವಾಗ ಕೊಡ್ತೀರಿ? ಅದೇ ಮುಂದೆ ಕೊಟ್ಬಿಡ್ತೀನಿ ಸರ್. ನೆಟ್ವರ್ಕ್ ಪ್ರಾಬ್ಲಮ್ ಅದ, ಆಮೇಲೆ ಮಾಡಲಿ ಅಂತ. ಆಮೇಲೆ ಮಾಡು. ಹಲೋ ಸರ್, ಬ್ಯಾಂಕ್ ನೀವು ಲೋನ್ ತೊಗೊಂಡು? ಹೌದು ಸರ್. ಎಂಥ ಟೈಮಿಗೆ ಕೊಟ್ಟಿರಿ? ದೇವ್ರು ಕೊಟ್ಟಂಗೆ ಕೊಟ್ಟಿರಿ ಪುಣ್ಯಾತ್ಮ, ನಿಮ್ಮ ರೊಕ್ಕ ಮುನಿಸಿದ್ರೆ ದೇವ್ರು ಮೆಸ್ತಾನನ್ರಿ. ಮತ್ತು ಯಾವಾಗ ಸರ್ ರಿಕವರಿ? ಅದೇ ಮುಂದೆ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ. ಕ್ಲಿಯರ್ ಮಾಡೋದು ಕೇಳ್ತದೆ ಡೇಟು. ಅದೇ ಮಾಡ್ತೀನಲ್ರಿ. ಇಟ್ಬಿಡ್ರಿ ಬೇಡ ಅವರು ಕೊಟ್ರಿ ಬಿಟ್ಬಿಡ್ರಿ ಅಂದ್ರು ಅವ್ರು ಬ್ಯಾಂಕ್ನವ್ರು. ಅವ್ರವರ ಮಾತಾಡೋಕೆ ಶುರು ಮಾಡಿಬಿಟ್ರು. ಅವನು ಮೊಬೈಲ್ನಾಗ ಫಿಕ್ಸ್ ಮಾಡಿಬಿಟ್ಟನ್ರಿ. ಲೋನ್ ಅಂದ್ರೆ ಸಾಕು ಕಟ್ಟಾಗಿಬಿಡ್ತದೆ ಮೊಬೈಲ್. ಅವನು ಏನು ಮಾಡ್ಯಾನ, ಬ್ಯಾಂಕಿನ ನಂಬರ್ಲೆ ಮಾಡಿರಿ, ಬೇರೆ ನಂಬರ್ ಮಾಡಿರಿ. ಬೇರೆ ನಂಬರ್ ತೊಗೊಂಡ್ರು. ಅವ್ರ ಮನೆಗೆ ಮನಿ ಓಪನಿಂಗ್ ಇತ್ತು. ಆ ಅರ್ಚಕರು ಮೊಬೈಲ್ ತೊಗೊಂಡ್ರು. ಅರ್ಚಕರು, ಹಲೋ ಮನಿ ಓಪನಿಂಗ್ ಇತ್ತಲ್ಲ? ಹಾಂ ಹೌದು ರೀ, ಸಾಮಾನೆಲ್ಲ ಬರ್ಸಿದ್ವಿ ತಂದಿನಿ ರೀ. ಅದು ಈಗಲೂ ಮಾತಾಡ್ತಾರೆ ನೋಡ್ರಿ. ಅಲ್ಲ ಬ್ಯಾಂಕ್ನಾಗ ಲೋನ್ ತೊಗೊಂಡಿದ್ರಲ್ರಿ? ಎಂಥ ಟೈಮಿಗೆ ಕೊಟ್ಟಿರಿ? ನಿಮ್ಮ ಲೋನ್ ಮುನಿಸಿದ್ರೆ ದೇವ್ರ ಮೆಚ್ಚಾನ ನಮ್ಮನ್ನ. ಮತ್ತು ಯಾವಾಗ ಕೊಡ್ತೀರಿ? ಕೊಡ್ತಾಯಿಲ್ಲ, ಎಲ್ಲ ತೊಗೊಂಡು ಹೋಗ್ಬಿಡ್ರಿ ಅಷ್ಟು. ಹೆಂಗೆ ಕಾರ್ಯಕ್ರಮ ನೋಡ್ರಿ, ನಾವು ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಆಗ್ತಿರ್ತಾವೆ ದಿನನಿತ್ಯ ಜೀವನಗಳಲ್ಲಿ. ನಾನು ಫಸ್ಟ್ ಟೈಮ್ ಮದುವೆ ಆದೆ. ಅಲ್ಲ ಮದುವೆನೇ ಫಸ್ಟ್ ಟೈಮ್ ಅಲ್ಲ. ಅದಾಗ 45 ವರ್ಷ ಆಗಿತ್ತು. ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ. ಟೆನ್ಷನ್ನೊಳಗೆ ನೋಡ್ರಿ, ನಾನು 4700 ಕಾರ್ಯಕ್ರಮ ಮಾಡೀನಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಟೆನ್ಷನ್ ಏನಿರೋದಿಲ್ಲ. ಯಾಕಂದ್ರೆ ಗುರುಗಳು ಒಂದು ಭಾಳ ಪವಿತ್ರವಾದ ವೇದಿಕೆ. ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣದ ಟಿ ವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. ಇಲ್ಲಿ ಏನ್ರಿ, ನಾನು ಹೋಗಿ ಹುಡುಗಿ ಬಂದು ಕುಂತ ತಕ್ಷಣ ನಾನು ಕುಂತೆ. ಮಾತಾಡ್ಸಂದ್ಲು. ನಾನು ಟೆನ್ಷನ್ದಾಗ ಮಾತಾಡೋದು ಏನು ಮಾತಾಡ್ಸೋಕೆ ಗೊತ್ತಾಗಲಿಲ್ಲ. ಅಕ್ಕಾರ ಆರಾಮನ್ರಿ ಅಂದೆ. ಆರಾಮ ಬಾ ಅಣ್ಣ ಅಂದ್ಲು. ಏನು ಶಾಣೆಲಿ ನೀನು ಹುಡುಗಿ ನೋಡೋಕೆ ಬಂದು ಅಕ್ಕಾರ ಆರಾಮಂತೇಳು. ಮತ್ತು ಏನು ಅನ್ಬೇಕು ಗೊತ್ತಾಗಲಿಲ್ಲ. ಟೆನ್ಷನ್ನಾಗ ಅಂದ್ಬಿಟ್ಟೆ. ಬೇರೆ ಏನರ ಮಾತಾಡ್ಸೋ ಅಂದ. ಎಷ್ಟು ಮಂದಿ ಅಣ್ತಂಬ್ರಿ ಅಂದೆ. 2 ಇದ್ದರಿ, 3 ಒಬ್ಬರು ಸಿಕ್ಕನ್ರಿ ಅಂದ್ಲಕ್ಕೆ. ಹಂಗೆ ನಾನು ಕಾರ್ಯಕ್ರಮ ಮಾಡ್ತಿದ್ದಿಲ್ಲ ರೀ, ಅವಾಗ ಬಿಸ್ನೆಸ್ ಮಾಡ್ತಿದ್ದೆ. ಹಂಗೆ ಹಿಂಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಮ್ಮ ಮನೆ ಎದುರಿನ ಹುಡುಗ ಅವನು ಮದುವೆ ಆದ. ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ. ಏನು ಮಾಡಿದ್ದಂದ್ರೆ ಕರೆಕ್ಟ್ 8 ಗಂಟೆಗೆ ಕುರ್ಚಿ ಹಾಕ್ತಿದ್ದ. 8 ಗಂಟೆ 5 ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕುಂದಿರ್ಸ್ತಿದ್ದ. 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದನ್ನು ನಮ್ಮ ಹೆಣ್ಮಕ್ಳು ನೋಡಿಬಿಟ್ರು. ನೀವು ಹಂಗೆ ಮಾಡಿರಿ ಅಂದರು. 2 ದಿವಸ ಟೈಮ್ ಕೊಡು ಅಂದೆ. 2 ದಿವಸ ಟೈಮ್ ಕೊಟ್ಟು ಅವನು ಹುಡುಕಾಡಿದೆ ಬಿಡಲಿಲ್ಲ. ನೀ ಎಂಥ ಮನುಷ್ಯ ಮರ, ನಮಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು. ಯಾಕ್ರಿ ಏನಾಗೈತಿ? ನೀ 8 ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತಿದ್ದಿ, 8 ಗಂಟೆಗೆ 5 ನಿಮಿಷಕ್ಕೆ ತಂದು ಹೆಂಡತಿ ಕುಂದಿರ್ಸ್ತಿದ್ದಿ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹಾಕ್ತಿಲ್ಲ. ಏನು ಕೆಲಸ ಮಾಡ್ತೀನಿ ನಾನು? ನಂದು ಹೂವಿನ ಅಂಗಡಿ ಆದ್ರಿ ಅಂದವ. 8 ಗಂಟೆ ತನಕ ಮಾರ್ತೀನಿ, ಉಳಿದು ಎಷ್ಟು ಉಳಿತ ಓಸು ಹೆಂಡತಿ ಮೇಲೆ ಹಾಕ್ತೀನಿ ಅಂದವ. ಸಾಕ್ಬಿಟ್ಟು ಇಷ್ಟ ಅಂದೆ. ನಾನು ಹೋಗಿ ನನ್ನ ಹೆಂಡತಿಗೆ ಹೇಳಿದೆ, ಅವನದು ಹೂವಿನ ಅಂಗಡಿ ಬಿಸ್ನೆಸ್ ಆದ, ಉಳಿದು ಹೂವು ತಂದು ಹಾಕ್ತಾನೆ, ನಂದು ಕಾರ್ಪೊಡಿ ಬಿಸ್ನೆಸ್ ಆದ ಅಂದೆ.
ಅವತ್ತಿಂದ ನಾನಂದ್ರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ. ನಾನು ಹೆಂಡ್ತಿ ಹೇಳಿದೆ, ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು. ನಮ್ಮ ಮನೆಗೆ ಅಡುಗೆ ಮಾಡಿಸಿದೆ ಬೇಡ, ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಮನೆಗೆ ಮಾಡಿಸು. ನಾನು ಹೆಂಡ್ತಿಗೆ ಬಂದು ಕೇಳಿದೆ, ಏನು ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ? ಹೊಸ್ದಾಗಿ ಮದುವೆ ಆಗಿದ್ದೆ. ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು. ಮತ್ತು ಬಿಟ್ಟು ಬೇರೆ ಏನು ಮಾಡ್ತಿದ್ದೆ? ಸಾರು ಅನ್ನ ಮಾಡ್ತೀನಿ ಅಂದ್ಲು. ಬೇರೆ ಬೇರೆ ಅದಾವಲ್ಲ, ಮೊದ್ಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದೆ. ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು. ಚಿತ್ರಾನ್ನ ಮಾಡ್ತಿಲ್ಲ? ಹಾಂ ಮಾಡ್ತೇನೆ ರೀ. ಮಾಡಿದ್ಲು. ನಾನಿಂದೆ ಊಟಕ್ಕೆ 8-10 ಮಂದಿ ಕುಂತಿರ್ತೀವಲ್ಲ, ಬಂದ ತಕ್ಷಣ ಏನು ಮಾಡ್ಬೇಕು ನೀನು, ನಾನು ಹೋಳಿಗೆ ಸೀಕರಣೆ ತೊಗೊಂಬ ಅಂತೀನಿ, ದೊಡ್ಡ ಬೊಗೋಣಿ ಒಗೆದ್ಬಿಡು ಬಿತ್ತಂದು. ನಾನು ಅಂತೀನಿ ಬಿದ್ದಿದ್ದು ತರಂಗಿಲ್ಲ ನೋಡು, ಏನು ಉಳಿದೈತೆ ಅದನ್ನು ನೀಡ್ಬೇಕಂತೀನಿ. ಆಯಿತು, ಇಷ್ಟು ಐಡಿಯಾ ಮಾಡಿಬಿಡ್ತಂತೆ. ಬಂದು ಕುಂತೆ. ಅದೃಷ್ಟ ಅದು ಅದೃಷ್ಟ, ಅದು ಹೆಂಗಾರು ಬರ್ಬೋದು ಹೆಂಗಾರು ಹೋಗ್ಬೋದು. ನಾ ಹೋಗಿ ಕುಂತೆ, ಹೋಳಿಗೆ ಸೀಕರಣೆ ತೊಗೊಂಬ ಅಂದೆ. ಒಂದು ಪುಟ್ಟಿ ಡಬ್ಬನ್ನು ಒಗೆದ್ಬಿಟ್ಲು. ಏನಾಯಿತು ಅಂದೆ. ಸತ್ಯನಾಶ ಆಗಿಬಿಡ್ತೀನಿ ಅಂದ್ಲು. ಯಾಕೆ? ಚಿತ್ರಾನ್ನನೇ ಬಿದ್ದುಬಿಟ್ಟದ್ರಿ ಅಂದ್ಲು. ಅವ್ನು ನಮ್ಗಿಂತ ಹೆಜ್ಜೆ ಮುಂದಿದ್ದ ನಮ್ಮ ಗೆಳೆಯ. ಬಿದ್ದಿದ್ದು ತರಬೇಡ್ರಿ ಎತ್ತಿಗೆ ಅಂದವ. ಕುಂದ್ರ ಮಗನ ಉಪವಾಸಕೋದು ನನಗೇನು ಅದೇ ಚಿತ್ರಾನ್ನ ಮ್ಯಾಗಿನ ಮೇಲೆ ಬೆಳ್ಕೊಂಡು ತೊಗೊಂಬ ಅಂತ ನಾನು. ಬೇಡ, ಹಾಲು ಬಾಳು ಇರ್ತಾವ್ರಿ ಬೇಡ ಅಂತವನು. ನಮಗೇನು ಇಬ್ಬರಿಗೆ ಇದ್ದಷ್ಟಿತ್ತು, 8 ಮಂದಿಗೆ ಇದ್ದಿದ್ದಿಲ್ಲ ರೀ. ನಾನು ಹೋದೆ. ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ, ಭಾಳ ಬಡತನ ಪರಿಸ್ಥಿತಿ. ಹೋದೆ. ಈಗ ಮಂದಿ ಬಂದಾರ, ಮರ್ಯಾದೆ ಪ್ರಶ್ನೆ. ಚಹಾ ಮಾಡಿಬಿಡೋನು. ಚಹಾ ಮಾಡೋಕೆ ಮಾಡೀನಿ ಇಲ್ಲ ಅನ್ನೋದಿಲ್ಲ, ಹಾಲಿಲ್ಲ ಅಂದ. ಅಯ್ಯೋ ದೇವ್ರಿ, ಹಾಲನಿಲ್ಲ ನಾನು. ಹಾಲಿಲ್ಲ. ನಾನು ಐಡಿಯಾ ಮಾಡ್ತೀನಿ, ಸಪ್ಪನ್ ಚಹಾ ಮಾಡಿಬಿಡು. ಓಸು 25 ಹುಡುಗರು, 25-30 ಹುಡುಗರು ರೀ. ಸಪ್ಪನ್ ಚಹಾ ಮಾಡಿ ನೀನು ಅಂದ್ಲು. ಅಂದೆ. ಮತ್ತು ನೀ ಹೆಂಗೆ ಕೊಡ್ತೀರಿ? ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ. ಹೋದೆ. ಹೋದ ತಕ್ಷಣ ಎಲ್ಲರಿಗೂ 8 ದೊಡ್ಡ ದೊಡ್ಡ ಕಪ್ ಚಹಾ ಇಟ್ಟೆ. ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ. ಹೊಸ್ದಾಗಿ ಮದುವೆ ಆಗಿದ್ದೆ. ಆದಾಗ ನಮ್ಮ ಮನೆಗೆ 2 ತೊಲೆ ಬಂಗಾರ ಕಳೆದ್ಬಿಟ್ಟೈತಿ. ಕೊಪ್ಪಳ ಅಜ್ಜಾರ ಮಠಕ್ಕೆ ಹೋದೆ. ಗುರುಗಳ ಹೊಸ್ದಾಗಿ ಮದುವೆ ಆಗೇನ್ರಿ, 2 ತೊಲೆ ಬಂಗಾರ ಕಳೆದ್ಬಿಟ್ಟೈತೆ ರೀ ಮನೆಗೆ ಅಂದೆ. ಕೊಪ್ಪಳ ಅಜ್ಜಾರು ಹೇಳಿದರು, 1 ತಿಂಗಳ ತನಕ ನಿಮ್ಮ ಮನೆಗೆ ಚಹಾ ಮಾಡಿ ಕುಡಿಸು, ಯಾರಿಗೆ ಸಿಹಿ ಹತ್ತತ್ತ ಅವರ ತೊಗೊಂಡಾರ ಅಂತ ಲೆಕ್ಕ ಹೇಳ್ಯಾರ. ಓಸು ಕುಡಿತವ, ಏನು ಸಿಹಿ ಹಾಕಿರಿ, ಏನು ಸಿಹಿ ಹಾಕಿರಿ. ಅಟ್ಟಾಗ ಒಬ್ಬ 30 ವರ್ಷ ಹುಡುಗ ಬಂದು ನಾನು ಹೆಣ್ತಿಗೆ ಹೇಳಿದೆ, ಅತ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿದ್ರೆ ಶುಗರ್ ಪೇಷಂಟ್ ಹೆಂಗೆ ಕುಡಿಬೇಕ್ರಿ ಅಂದವ. ಅವ್ನು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ. ನೋಡಿರಿ, ಈಗ 28 ನನಗೆ ಭಾಳ ಸಂತೋಷ. ಈ 25ನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು. ಗುರುಗಳ ಶ್ರೀಗಳ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡಿ. ನೋಡಿರಿ, ನಾನು ಅಂದೆ ಒಬ್ರಿಗೆ ಎಲ್ಲರೂ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನು ಎಷ್ಟು ಮೀಡಿಯಾಗಳದಾವೆ, ಎಷ್ಟು ಇದಾವೆ. 25 ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ. ರಾತ್ರಿ ಬೆಳೆದು ಬಿಡ್ತಾರೆ ಒಬ್ಬೊಬ್ರು. ಏನು ಹಾಡು ಹೆಂಗಾರ ಹಾಡ್ರಿ ನೀವು, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಲಾಸ್ಟ್ಗೆ ಹಾಡು ಇಡೀ ಕರ್ನಾಟಕ ಎಲ್ಲ ಹೂ ಅಂದ್ಬಿಟ್ಲ ಹೆಮ್ಮ. ಹಂಗ ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇಟ್ಟಿದ್ರು. ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಏನು ಭಾಷಣ ಅಂದರೆ, ವೇದಿಕೆ ಉದ್ದೇಶಿಸಿ ಭಾಷಣ ಮಾಡಿರಿ ಅಂದರು. ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನು ಮಾಡ್ತಾ ಇಂಥ ಒಂದು ಇದರಲ್ಲಿ ನಮಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿದ್ರಲ್ಲ, ಈ ಒಂದು ಇದನ್ನು ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು 1-2 ಇದನ್ನು ಇದು ಮಾಡ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ